ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಬದುಕು ಅತ್ಯಂತ ಅಮೂಲ್ಯವಾದುದು. ಅದೊಂದು ವಿಶೇಷವಾದಂತಹ ಅನುಭವ. ಈ ಪ್ರಪಂಚದಲ್ಲಿ ನೋಡಲು, ಕೇಳಲು, ಮುಟ್ಟಲು, ಸವಿಯಲು, ಸುಖಿಸಲು ಎಲ್ಲವೂ ಇದೆ. ಈ ಭೂಮಂಡಲಕ್ಕೆ ವಸುಧಾ ಎಂದು ಕರೆಯುತ್ತಾರೆ. ವಸುಧಾ ಎಂದರೆ ಸಂಪತ್ತನ್ನು ಧರಿಸಿದವಳು ಎಂದು. ನೋಡಿದಂಥದ್ದು ರೂಪಸಿರಿ, ಕೇಳಿದಂಥದ್ದು ಶಬ್ದಸಿರಿ, ರುಚಿಸಿದಂಥದ್ದು ರಸಸಿರಿ, ಸುವಾಸನೆ ನೀಡಿದ್ದಂಥದ್ದು ಸುಗಂಧ ಸಿರಿ, ಮುಟ್ಟಿದುದು ಸ್ಪರ್ಶಸಿರಿ. ನಿಸರ್ಗ ದೇವತೆಯ ಮಡಿಲಲ್ಲಿರುವ ಈ ಎಲ್ಲಾ ವಸ್ತುಗಳ ಅನುಭವದಿಂದ ನಮ್ಮ ಜೀವನವು ಸಂಪದ್ಭರಿತವಾಗುತ್ತದೆ, ಸಂತೃಪ್ತವಾಗುತ್ತದೆ. ಈ ಸುವಿಶಾಲವಾದ ಸೃಷ್ಟಿಯಲ್ಲಿ ರಸ, ರುಚಿ, ಸುಗಂಧ, ಸುವಾಸನೆ ಆಯುಷದ ಉದ್ದಕ್ಕೂ ಅನುಭವಿಸಿದರೂ ಮುಗಿಯುವುದಿಲ್ಲ. ನಿಜವಾಗಿಯೂ ಈ ಭೂಮಂಡಲ ಸಿರಿಯ ಸಾಗರದಂತೆ. ನಮಗೆ ಅರಮನೆ ಅರಸೊತ್ತಿಗೆ ಇರುವುದು ಮುಖ್ಯವಲ್ಲ, ಆದರೆ ಅದರಲ್ಲಿ ನಾವು ಎಷ್ಟು ಅನುಭವಿಸಿದೆವು, ಆನಂದಿಸಿದೆವು ಎನ್ನುವುದು ಮುಖ್ಯವಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.